ಕೈಪಾಳ್ಯದಲ್ಲಿ ನಿಲ್ತಾ ಇಲ್ಲ ಸಿಎಂ ಸ್ಥಾನದ ಪವರ್ ಶೇರಿಂಗ್ ಚರ್ಚೆ. ಪದೇ ಪದೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾರ್ನಿಂಗ್ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಕಿಮ್ಮತ್ತಿಲ್ವಾ ಹಾಗಾದ್ರೆ? ಖರ್ಗೆ ಮಾತಿ ಕಿಮ್ಮತ್ತಿಲ್ವಾ? ಪದೇ ಪದೇ ಹಾದಿ ಬೀದಿಲಿ ಚರ್ಚೆ ಆಗ್ತಾ ಇದೆ. ಮೊದಲು ವಾರ್ನಿಂಗ್ ಮಾಡಿದ್ರು, ಅದಾದ ಮೇಲೆ ಜೇವರ್ಗಿ ಕಾರ್ಯಕ್ರಮದಲ್ಲೂ ಕೂಡ ವಾರ್ನಿಂಗ್ ಮಾಡಿದ್ದಾರೆ. ಸಿಎಂ ಡಿಸಿಎಂ ಆಪ್ತ ಬಣದಲ್ಲಿ ಮತ್ತೆ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾನೇ ಇದೆ. ಸಿಎಂ ಡಿಸಿಎಂ ಮೂಲಕ ಕಡಿವಾಣಕ್ಕೆ ಯತ್ನಿಸಿದ್ರು ಕೂಡ ಬ್ರೇಕ್ ಬಿದ್ದಿಲ್ಲ. ಪದೇ ಪದೇ ಹೇಳಿಕೆ ಕೊಡೋದ್ರ ಮೂಲಕ ಪಕ್ಷಕ್ಕೆ ಡ್ಯಾಮೇಜ್ ಅನ್ನ ತರ್ತಾ ಇದ್ದಾರೆ. ಹೀಗಾಗಿ ಕಂಟ್ರೋಲ್ ತಪ್ಪಿದಾಗೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಒಗ್ಗಟ್ಟಿನ ಮಂತ್ರ ಜಪಿಸುವಂತೆ ಸೂಚನೆ ಕೊಟ್ಟಿದ್ರು ಜೇವರ್ಗಿ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ. ನೀವು ಪರಸ್ಪರ ಒಂದಾಗಿರಬೇಕು, ನೀವು ದೂರ ದೂರ ಆದರೆ ನಮಗೆ ಕಷ್ಟ ಆಗ್ಬಿಡುತ್ತೆ ಅಂತ ತುಂಬಿದ ವೇದಿಕೆಯಲ್ಲಿ ಅದಕ್ಕೆ ಡಿ ಕೆ ಶಿವಕುಮಾರ್ ಮುಗುಳ್ನಕ್ಕಿದ್ದು. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಹೌದು ನಮ್ಮ ಹೈಕಮಾಂಡ್ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೀವಿ ಅಂತ ಅವರು ಬದ್ಧರಾಗಿದ್ದಾರೆ. ಆದರೆ ಅವ್ರ ಬಣದವರು ಸಿದ್ದರಾಮಯ್ಯವರು ಆಪ್ತರು ಬಿಡ್ತಾನೇ ಇಲ್ಲ. ಅಲ್ಲ, ಮಾಧ್ಯಮದವರು ಎಷ್ಟು ಬೇಕಾದ ಪ್ರಶ್ನೆ ಕೇಳಿರಿ, ನೋ ಕಮೆಂಟ್ಸ್ ಅಂತ ಮುಗೀತು, ನಮ್ಗೆ ಗೊತ್ತಿಲ್ಲ, ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ಈಗ್ಯಾಕೆ ಆ ಚರ್ಚೆ? ಕೆಲವೊಬ್ರು ಹಂಗೆ ಹೇಳ್ತಾ ಇದ್ದಾರೆ, ಕೆಲವೊಬ್ಬರು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಹಲವು ಶಾಸಕರುಗಳು ಹೈಕಮಾಂಡ್ನ ಆದೇಶವೇ ಅಂತಿಮ, ಅವ್ರು ಹೆಂಗೆ ಹೇಳ್ತಾರೋ ಹಾಗೆ. ಆದರೆ ಕೆಲವೊಬ್ಬರು ಇಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರೆ, ನೆಕ್ಸ್ಟ್ ಬಜೆಟು 28ರವರೆಗೂ ಅವರೇ ಮಂಡಿಸ್ತಾರೆ, 19 ಅವ್ರದ್ದೇ ಆಗುತ್ತೆ, ದಾಖಲೆ ಆಗುತ್ತೆ. ಈ ಥರದ ಹೇಳಿಕೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ, ಅದರಲ್ಲೂ ಸಿದ್ದರಾಮಯ್ಯನವರ ಬಣದಲ್ಲಿ ಚರ್ಚೆ ಆಗ್ತಾನೆ ಇದೆ. ಅಂದರೆ ಇಲ್ಲಿ ಖರ್ಗೆ ಅವರು ವಾರ್ನಿಂಗ್ ಕೊಟ್ಟರು ಕೂಡ ಆಯಾ ಬಣದ ಸಚಿವರುಗಳು ಶಾಸಕರುಗಳು ಸೈಲೆಂಟ್ ಆಗ್ತಾ ಇಲ್ಲ, ಬ್ರೇಕ್ ಬೀಳ್ತಾ ಇಲ್ಲ, ಕಂಟ್ರೋಲ್ ಆಗ್ತಾ ಇಲ್ಲ. ಇವ್ರದ್ದು ಡ್ಯಾಮೇಜು ಇದು ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಹೈಕಮಾಂಡ್ ಸ್ಟ್ರಾಂಗಾ ಇಲ್ವಾ ವೀಕು ಅಂಥೇಳಿ ಪ್ರಶ್ನೆ ಹೇಳ್ತಾ ಇದೆ ಈಗ. ಯಾಕಂದರೆ ಕಟ್ಟಪ್ಪಣೆ ಹೊರಡಿಸಿದ್ರೆ ಮುಗೀತು, ಹೈಕಮಾಂಡ್ ಆದೇಶ ಕೊಟ್ಟರೆ ಮುಗೀತು. ಮಾತೆತ್ತಿದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಅವ್ರು ನಿರ್ಧಾರ ಮಾಡ್ತಾರೆ, ಅವ್ರು ಹೇಳಿದೆ ವೇದವಾಕ್ಯ ಅಂತ ಕೆಲವೊಬ್ರು ಹೇಳ್ತಾರೆ. ಇನ್ನು ಕೆಲವೊಬ್ಬರು ಯಾವ ಹೈಕಮಾಂಡ್ ಎಚ್ಚರಿಕೆಗೂ ಬಗ್ತಾ ಇಲ್ಲ. ಜೇವರ್ಗಿ ಕಾರ್ಯಕ್ರಮದಲ್ಲಿ ನೋಡಿ ಅವತ್ತೇನು ಹೇಳಿದರು ಮಲ್ಲಿಕಾರ್ಜುನ ಖರ್ಗೆ ಅವರು, ನೀವಿಬ್ಬರು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು, ಜನ ಅದನ್ನು ಬಯಸ್ತಾ ಇದ್ದಾರೆ, ಇಲ್ಲದಿದ್ದರೆ ಜನ ನಮ್ಮನ್ನು ಒಪ್ಪೋದಿಲ್ಲ, ಒಟ್ಟಾಗಿ ಹೋಗಬೇಕು. ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು, ಇಲ್ಲದೇ ಇದ್ದರೆ ನಮ್ಮ ಕಷ್ಟ ಆಗ್ಬಿಡುತ್ತೆ. ಅಂದರೆ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಇದೆ, ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ನಡೀತಾ ಇದೆ, ಕಚ್ಚಾಟಗಳು ನಡೀತಾ ಇದೆ ಅನ್ನೋದನ್ನು ಬಹಿರಂಗವಾಗಿ ಖರ್ಗೆ ಅವರು ಹೊತ್ತು ಒಪ್ಕೊಂಡಂಗೆ ಇತ್ತು. ಅವರ ಮಾತಿನ ಧಾಟಿ ನೋಡಿದರೆ ಸಾಕಾಗಿತ್ತು ಅವ್ರಿಗೂ ಕೂಡ. ಹೇಳಿ ಡೆಲ್ಲಿ ಹೋದಾಗಲೂ ಕೂಡ ಹೇಳ್ತಾ ಇದ್ರು, ಚರ್ಚೆ ಮಾಡಲಿಕ್ಕೆ ಹೇಳಬೇಡಿ, ನಿಮ್ಮ ಆಪ್ತ ಸಚಿವರಿಗೆ ಶಾಸಕರಿಗೆ ಕಿವಿ ಮಾತು ಹೇಳಿ ನೀವು ಅಂತ. ಆದರೂ ಕಡಿಮೆ ಆಗ್ತಾ ಇರಲಿಲ್ಲ. ಖರ್ಗೆ ಅವರು ಬಹಿರಂಗ ವೇದಿಕೆಯಲ್ಲೇ ಜೇವರ್ಗಿಯ ಕಾರ್ಯಕ್ರಮದಲ್ಲಿ ಎಚ್ಚರಿಕೆಯ ಪಾಠ ಮಾಡಿದರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಎಲ್ ಎನ್ ಸ್ವಾಮಿ. ಈಗ ಖರ್ಗೆ ಪದೇ ಪದೇ ಎಚ್ಚರಿಕೆ ಪಾಠ ಮಾಡ್ತಾನೆ ಇದ್ದಾರೆ ಪವರ್ ಶೇರಿಂಗ್ ವಿಚಾರವಾಗಿ. ಜೇವರ್ಗಿಯಲ್ಲಂತರೂ ಮುಖದ ಹೊಡೆದಾಗ ಹೇಳಿದರು, ಬಟ್ ಆದರೂ ಹಾದಿ ಬೀದಿಲಿ ಚರ್ಚೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅಂದರೆ ಹೈಕಮಾಂಡ್ ನಾಯಕತ್ವ ಏನಿದೆ ಸ್ಟ್ರಾಂಗಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ ಅಂತ ಇವೆಲ್ಲ ನೋಡ್ತಾ ಇದ್ರೆ. ಖಂಡಿತ ಪ್ರಭು, ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಸಿಎಂ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದಲ್ಲ ಒಂದು ಕಡೆ ಬ್ರೇಕ್ ಹಾಕ್ಬೇಕು ಅಂತ ಹೈಕಮಾಂಡ್ ನಾಯಕರು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು, ಅದು ಬ್ರೇಕ್ ಬೀಳ್ತಾ ಇಲ್ಲ. ಒಂದು ಕಡೆ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ರು, ಬಾಯಿ ಮುಚ್ಕೊಂಡಿರ್ಬೇಕು, ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು, ಎಲ್ಲವನ್ನ ನೋಡಿಕೊಳ್ಳೋದಕ್ಕೆ ಹೈಕಮಾಂಡ್ ಇದೆ, ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ನಾಯಕರಿಗೆ ಗೊತ್ತಿದೆ. ಹಾಗಾಗಿ ತಮ್ಮ ಮಾತುಗಳನ್ನ ಆಡೋದು ಬಿಟ್ಟು, ಹೇಳಿಕೆಗಳನ್ನ ಕೊಡೋದು ಬಿಟ್ಟು ತಮ್ಮ ಇಲಾಖೆಯ ಬಗ್ಗೆ ಗಮನ ಕೊಡಿ ಅನ್ನೋದು ಸೂಚನೆಯನ್ನ ಕೊಟ್ಟಿದ್ರು. ಜೊತೆಗೆ ಇದು ಸ್ವಲ್ಪ ದಿನಗಳಲ್ಲೇ ಬ್ರೇಕ್ ಕೂಡ ಬಿದ್ದಿತ್ತು. ಯಾವ ನಾಯಕರು ಕೂಡ ಇದ್ರ ಬಗ್ಗೆ ಚಕಾರ ಎತ್ತುತ್ತಾ ಇರಲಿಲ್ಲ.
ಹೈಕಮಾಂಡ್ ನಿರ್ಧಾರ ಆಗುತ್ತೆ, ಎಲ್ಲದಕ್ಕೂ ನಾವು ಬದ್ಧರಾಗಿರ್ತೀವಿ. ಅಂದ್ರೆ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಂಡ್ರು ನಾವು ಆ ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ ಎಂಬ ಹೇಳಿಕೆಯನ್ನ ಕೊಡ್ತಾ ಇದ್ರು. ಆದ್ರೆ ಈಗ ಮತ್ತೆ ಬಣ ಬಡಿದಾಟದ ಹೊರತುಪಡಿಸಿ ಹಿರಿಯ ನಾಯಕರು, ಕಾಂಗ್ರೆಸ್ ವಲಯದಲ್ಲೇ ಹಿರಿಯ ನಾಯಕರ ಒಂದು ಹೇಳಿಕೆಗಳು ಸಾಕಷ್ಟು ಸದ್ದು ಗದ್ದಲ ಮಾಡ್ತಾ ಇರುವಂತದ್ದು. ಒಂದು ಕಡೆ ವೀರಪ್ಪ, ಮಾಜಿ ಸಿಎಂ ಆದಂತ ವೀರಪ್ಪ ಮೊಯ್ಲಿ ಅವರು ಕೂಡ ಆ ಹೇಳಿಕೆ ಡಿಸಿಎಂ ಪರ ಬ್ಯಾಟಿಂಗ್ ಮಾಡಿದ್ರು. ಮತ್ತೊಂದು ಕಡೆ ಹಿರಿಯ ನಾಯಕರಾದಂತಹ ಟಿ.ಬಿ. ಜಯಚಂದ್ರ ಅವರು ಕೂಡ ಪವರ್ ಶೇರಿಂಗ್ ವಿಚಾರ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ ಎಂಬ ಹೇಳಿಕೆಯನ್ನ ಕೊಟ್ಟ ಬಳಿಕ ಇನ್ನಷ್ಟು ಸಾಕಷ್ಟು ಒಂದು ಸದ್ದು ಗದ್ದಲ ಮಾಡ್ತಾ ಇರುವಂತದ್ದು. ಒಂದು ಕಡೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ನಾಯಕರು ಕಡಕ ಸೂಚನೆಯನ್ನ ಕೊಟ್ಟ ಬಳಿಕ ಒಂದು ವರ್ಗ ಅಂದ್ರೆ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರುಗಳು ಸೈಲೆಂಟ್ ಆಗಿದ್ರೆ, ಈಗ ಡಿಸಿಎಂ ಪರ ಮತ್ತಷ್ಟು ಹಿರಿಯ ನಾಯಕರು ಬ್ಯಾಟಿಂಗ್ ಮಾಡ್ತಾ ಇರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಹಾಗಾಗಿ ಕಾಂಗ್ರೆಸ್ ವಲಯದಲ್ಲಿ ಸಿಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ನಾಯಕರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಹಿರಿಯ ನಾಯಕರು ಯಾವಾಗ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರು, ಆಗ ಇನ್ನಷ್ಟು ಎಚ್ಚೆತ್ತುಕೊಂಡಿರುವಂತಹ ಎಐಸಿಸಿ ನಾಯಕರು ಸಾಕಷ್ಟು ಸೂಚನೆಗಳನ್ನ ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರವಾನಿಸಿರುವಂತದ್ದು. ಎಐಸಿಸಿ ಅಧ್ಯಕ್ಷರಾದಂತಹ ಖರ್ಗೆ ಅವರು ನೇರವಾಗಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವುದರ ಮೂಲಕ ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸ ಮಾಡಿ ಒಗ್ಗಟ್ಟಿನ ಮಂತ್ರವನ್ನ ನಾವು ಜಪಿಸಬೇಕಾಗಿದೆ. ಯಾಕೆಂದ್ರೆ ಈಗಾಗಲೇ ಈ ಸಿಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ಹೇಳಿಕೆಗಳು ಬರ್ತಾ ಇದೆ. ಇದು ವಿಪಕ್ಷಗಳಾಗೆ ಅಸ್ತ್ರವಾಗಿ ಸಿಗ್ತಾ ಇದೆ ಹಾಗೂ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಒಗ್ಗಟ್ಟಿನ ಮಂತ್ರ ಜಪಿಸಿದ್ರೆ ಮಾತ್ರ ಕಾಂಗ್ರೆಸ್ ವಲಯಕ್ಕೆ ಇನ್ನಷ್ಟು ಪ್ರಾತಿನಿಧ್ಯ ಸಿಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗೋದಿಲ್ಲ. ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕಾಗಿದೆ. ಯಾಕೆಂದ್ರೆ ಮುಂದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇದೆ, ಚುನಾವಣೆಗಳನ್ನ ಎದುರಿಸಬೇಕಾಗುತ್ತೆ. ಪಕ್ಷದಲ್ಲಿ ಆಂತರಿಕ ಸಮಸ್ಯೆಗಳು, ಬಣ ಬಡಿದಾಟ ಹೆಚ್ಚಾದ್ರೆ ಪಕ್ಷಕ್ಕೆ ಹೆಚ್ಚು ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರ ಜಪಿಸಿ ಮುಂದಿನ ದಿನಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಚುನಾವಣೆ ಎದುರಿಸುವ ಸಮಯದಲ್ಲಾಗ್ಬೋದು ಅಥವಾ ಪಕ್ಷವನ್ನ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಒಟ್ಟಾಗಿರ್ಬೇಕು. ಎಲ್ಲವನ್ನು ಎಐಸಿಸಿ ಹಾಗೂ ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ. ಹಾಗಾಗಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈಲೆಂಟ್ ಆಗಿರ್ಬೇಕು, ಒಟ್ಟಾಗಿದ್ದೇವೆಂಬ ಸಂದೇಶವನ್ನ ಜನತೆ ಕೊಡಬೇಕು ಅನ್ನೋದು ಕೂಡ ಸಂದೇಶ ತಲುಪಿಸಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ.